ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಕಳೆದ ಒಂದು ಅವಧಿಯಲ್ಲಿ ನಾವು ಸಾಮಾನ್ಯವಾಗಿ ಭಾರತದಲ್ಲಿ ಸಂವಿಧಾನದ ಒಂದು ಬೆಳವಣಿಗೆಯಲ್ಲಿ ಕಂಡಂತಹ ಒಂದು ರೆಗ್ಯುಲೇಟ್ ಆಕ್ಟ್ ಇದು ಚಾರ್ಟರ್ ಕಾಯ್ದೆ, ಆನಂತರ 1800 ಒಂದು ಚಾರ್ಟರ್ ಕಾಯ್ದೆಯಲ್ಲಿರ್ತಕ್ಕಂಥ ಅಂಶಗಳು 1813ರ ಚಾರ್ಟರ್ ಕಾಯ್ದೆ ಮತ್ತು 1853ರ ಚಾರ್ಟರ್ ಕಾಯ್ದೆ ಬಗ್ಗೆ ತಿಳಿದುಕೊಂಡಿದ್ದೀವಿ. ಏನು ಬ್ರಿಟಿಷರು ಭಾರತದಲ್ಲಿ ಆಡಳಿತದಲ್ಲಿ ಒಂದು ಆಡಳಿತ ಅಂತಕ್ಕಂಥದ್ದು ಬೆಳವಣಿಗೆಂತಲ್ಲ, ಅನೇಕ ರೀತಿಯಾಗಿರ್ತಕ್ಕಂತಹ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಗಿತ್ತು ಬ್ರಿಟಿಷ್ ಸರ್ಕಾರ. ಅದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಸುಧಾರಣೆಗಳನ್ನು ಜಾರಿಗೆ ತಂತು. ಅದರಲ್ಲಿ 1873ರ ರೆಗ್ಯುಲೇಟ್ ಕಾಯ್ದೆ ಅಂತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನು, ಬ್ರಿಟಿಷರ್ ಅಂತಕ್ಕಂಥವರು ನಮಗೆ ಇಟ್ಟಿರ್ತಕ್ಕಂತಹ ಕಾಯ್ದೆಗಳ ಲಕ್ಷಣಗಳ ಬಗ್ಗೆ ನೋಡಿದಾಗ ಈ ಕಾಯ್ದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿತು ಅಂತಕ್ಕಂಥದ್ದನ್ನು ನೋಡಿದ್ರೆ, ಈ ಕಾಯ್ದೆ ಅಂತಕ್ಕಂಥದ್ದು ಭಾರತದಲ್ಲಿ ಬ್ರಿಟಿಷರು ವಸೂಲು ಮಾಡಿರ್ತಕ್ಕಂತಹ ಕಂದಾಯ ಅಂತಕ್ಕಂಥದ್ದು ಬ್ರಿಟನ್ ಸರ್ಕಾರವನ್ನೇ ಬುಡಮೇಲು ಮಾಡಬಹುದಾಗಿರ್ತಕ್ಕಂಥದ್ದು ಹಾಗೂ ಬ್ರಿಟಿಷ್ ಭೂಕಂದಾಯದಿಂದ ವಸೂಲಿ ಮಾಡತಕ್ಕಂತಹ ಒಂದು ಆ ಕಾಯಂ ಜಮೀನ್ದಾರ ಪದ್ಧತಿಯಿಂದ ಆಗಿರ್ಬೋದು, ರೈತವಾರಿ ಪದ್ಧತಿಯಿಂದ ಆಗಿರ್ಬೋದು ಅಥವಾ ಮಹಲ್ವಾರಿ ಪದ್ಧತಿಯಿಂದಲೂ ಆಗಿರ್ಬೋದು, ಈ ಕಂದಾಯದಿಂದ ವಸೂಲು ಮಾಡತಕ್ಕಂಥ ಹಣ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಸರ್ಕಾರವನ್ನೇ ಬುಡಮೇಲು ಮಾಡುವಂತಕ್ಕಂಥ ಒಂದು ವ್ಯವಸ್ಥೆ. ಹಾಗ ಎಡ್ಮಂಡ್ ಬರ್ಗ್ ಅಂತಕ್ಕಂಥವ್ರು ಹೇಳಿದ ಪ್ರಕಾರ ಈ ಒಂದು ಬ್ರಿಟಿಷರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ವಸೂಲಿ ಮಾಡತಕ್ಕಂತಹ ಒಂದು ಕಂದಾಯ ಅಂತಕ್ಕಂಥದ್ದು ಅದು ಅಪರಾಧ ತೆರಿಗೆ ಅಂತಕ್ಕಂಥದ್ದು ವರ್ಣಿಸಲಾಗಿದೆ. ಈ ಒಂದು ರೆಗ್ಯುಲೇಟ್ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಒಂದು ಸರ್ಕಾರದಲ್ಲಿ ನಾವು ನೋಡುವಾಗ ಈಗಾಗಲೇ ಈ ಕಾಯ್ದೆ ಜಾರಿಗೆ ಬರುವಂತಹ ಪೂರ್ವದಲ್ಲಿಯೇ ಬಂಗಾಳ, ಬಿಹಾರ ಮತ್ತು ಮದ್ರಾಸ್ಗಳಲ್ಲಿ ಸಹ ಏನಾಯಿತು, ಪ್ರೆಸಿಡೆನ್ಸಿಯಲ್ಲಾಗಿ ವಿಭಾಗಿಸಲಾಯಿತು. ಆದರೆ ಇವುಗಳು ಸ್ವತಂತ್ರವಾಗಿ ಮತ್ತು ಮುಕ್ತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಈ ರೆಗ್ಯುಲೇಟ್ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅಂತಕ್ಕಂಥದ್ದು ಈ ಒಂದು ಪ್ರೆಸಿಡೆನ್ಸಿಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಮೇಲ್ವಿಚಾರಣೆ ನಿಯಂತ್ರಣವನ್ನು ಹೊಂದಿರತಕ್ಕಂತಹ ಅಧಿಕಾರವನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಬಂಗಾಳ ಸರ್ಕಾರ ಅಂತಕ್ಕಂಥದ್ದು ಇಂಗ್ಲೆಂಡಿನ ನಿರ್ದೇಶನ ಮಂಡಳಿ ಅಂತಕ್ಕಂಥದ್ದು ಸೇರಿಕೊಂಡು ಈ ಪ್ರೆಸಿಡೆಂಟ್ಗಳ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ 1773ರಲ್ಲಿ ಜಾರಿಗೆ ಬಂದಂತಹ ರೆಗ್ಯುಲೇಟ್ ಕಾಯ್ದೆ ಇರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಪ್ರಭಾವ ಬೀರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿತ್ತು ಅಂತಕ್ಕಂಥದ್ದನ್ನು ಈ ಆ್ಯಕ್ಟ್ನಲ್ಲಿ ನೀಡಿದೆ. ನೆಕ್ಸ್ಟು ಚಾರ್ಟರ್ ಕಾಯ್ದೆಗಳು ಅಂತಕ್ಕಂಥದ್ದು ಯಾಕೆ ಅಸ್ತಿತ್ವಕ್ಕೆ ಬಂದದ್ದು? ಬ್ರಿಟಿಷ್ ಇಂಗ್ಲೆಂಡ್ನಲ್ಲಿ ನಡೆದಿರ್ತಕ್ಕಂತಹ ಬ್ರಿಟನ್ನಿನ ಒಂದು ಕಾಯ್ದೆಗಳು ಅನಿಶ್ಚಿತತೆಯಿಂದ ಕುರಿತು ಅಸಮರ್ಪಕವಾಗಿದ್ದು ಅವುಗಳನ್ನು ಸರಿಪಡಿಸುವುದಕ್ಕಾಗಿಯೇ ಅಥವಾ ಅವರ ಒಂದು ಬ್ರಿಟನ್ ಈಸ್ಟ್ ಇಂಡಿಯಾ ಕಂಪನಿಗೆ ಇದ್ದಂತಹ ಸರ್ಕಾರದ ಇತಿಮಿತಿಗಳನ್ನು ತೋರ್ಪಡಿಸುವುದಕ್ಕಾಗಿ ಈ ಚಾರ್ಟರ್ ಕಾಯ್ದೆಗಳಂತಕ್ಕಂಥವು ಅಸ್ತಿತ್ವಕ್ಕೆ ಬರ್ತವೆ. ಈ ಚಾರ್ಟರ್ ಕಾಯ್ದೆಗಳು ತಮ್ಮದೇ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ಅಂಶ ಅಂದರೆ, ಈಗಾಗಲೇ ಒಂದು ರೆಗ್ಯುಲೇಟ್ ಆಕ್ಟಿನ ಪ್ರಕಾರ ಪ್ರೆಸಿಡೆನ್ಸಿಗಳನ್ನು ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಬಂಗಾಳ, ಮದ್ರಾಸ್ ಮತ್ತು ಮುಂಬೈಗಳಲ್ಲಿ ನಿಯಂತ್ರಣ ಮಂಡಳಿ ನಿರ್ದೇಶನ ಮಾಡತಕ್ಕಂಥ ಮಂಡಳಿಯನ್ನು ತೆಗೆದುಹಾಕಿ ಅದರ ಜಾಗದಲ್ಲಿ ನಿರ್ದೇಶನ ಮಂಡಳಿಯನ್ನು ಅಸ್ತಿತ್ವಕ್ಕೆ ತರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಈ ಚಾರ್ಟರ್ ಕಾಯ್ದೆಗಳಂತಕ್ಕಂಥವು ಮಾಡ್ತವೆ. ಅಷ್ಟೇ ಅಲ್ಲದೆ ಈ ಒಂದು ಚಾರ್ಟರ್ ಕಾಯ್ದೆಗಳಂತಕ್ಕಂಥವು ತಾವು ಏನು ತೆರಿಗೆಯನ್ನು ವಸೂಲು ಮಾಡತಕ್ಕಂತಹ ಅಥವಾ ಒಂದು ದಸ್ತಕಗಳ ಪರವಾನಗಿಯನ್ನು ಸಹ
ಸುಮಾರು 20 ವರ್ಷಗಳ ಕಾಲವರೆಗೂ ಮುಂದುವರಿಸಿಕೊಂಡು ಬರ್ತಕ್ಕಂಥ ಒಂದು ಅವಕಾಶವನ್ನು ಪಡೀತವೆ. ಅಷ್ಟೇ ಅಲ್ಲದೆ ಅನುಮತಿಯನ್ನ ಮತ್ತು ಪರವಾನಗಿಯನ್ನು ಅಂತಕ್ಕಂಥದ್ದು ಪಡೆದುದರಿಂದ ಅಲ್ಲಿ ಹೊಸ ಕಾಲ ಅಂತಕ್ಕಂಥದ್ದು ಪ್ರಾರಂಭವಾಗೋದಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲದೆ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡುವುದರಲ್ಲಿ 1853ರ ಕಾಯ್ದೆ ಅಂತಕ್ಕಂಥದ್ದು ಪ್ರಭಾವವನ್ನ ಬೀರುತ್ತೆ. ಹಾಗೂ ಅದರ ಜೊತೆಗೆ ಧರ್ಮ, ಬಣ್ಣ ಮತ್ತು ಯಾವುದೇ ಜಾತಿಯ ಒಂದು ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೆ ಗವರ್ನರ್ ಜನರಲ್ ಅಂತಕ್ಕಂಥದ್ದು ಕಾರ್ಯಾಂಗ ಸಭೆಗೆ ನ್ಯಾಯ ಒಂದು ಪರಿಕರಣ ಸದಸ್ಯನಾಗಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಚಾರ್ಟರ್ ಕಾಯ್ದೆಗಳನ್ನ ನೋಡಬೇಕು. ಈ ದಿನ ನಾವು ಕಲಿತಕ್ಕಂತಹ ಮುಂದುವರೆದಂತಹ ಒಂದು ಭಾಗದಲ್ಲಿ ನಾವು ನೋಡ್ತಕ್ಕಂಥದ್ದು ಏನು ಬ್ರಿಟಿಷ್ ಸರ್ಕಾರಕ್ಕೆ ನೇರಗೆ ಆಳ್ವಿಕೆಗೆ ಜಾರಿಗೆ ಬಂದಂತಹ ಕಾಯ್ದೆಗಳು 1858ರಿಂದ 1947 ಭಾರತ ಸ್ವತಂತ್ರ ಒಂದುವರೆಗೂ ಸಹ ತಾವು ಪಡೆದಿರ್ತಕ್ಕಂತಹ ಒಂದು ಜಾರಿಗೆ ತಂದಂತಹ ಕಾಯ್ದೆಗಳು. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಭಾರತ ಸರ್ಕಾರದ ಕಾಯ್ದೆ 1858ರ ಕಾಯ್ದೆ, ಹಾಗೆಯೇ 1861ರ ಭಾರತೀಯ ಪರಿಷತ್ನ ಕಾಯ್ದೆ, 1892ರ ಭಾರತೀಯ ಪರಿಷತ್ ಕಾಯ್ದೆ, 1909ರ ಭಾರತೀಯ ಪರಿಷತ್ ಕಾಯ್ದೆ ಹಾಗೂ ಭಾರತ ಸರ್ಕಾರದ ಕಾಯ್ದೆ 1990 ಭಾರತ ಸರ್ಕಾರದ ಕಾಯ್ದೆ. ಈ ರೀತಿಯಾಗಿರ್ತಕ್ಕಂತಹ ಕಾಯ್ದೆಗಳನ್ನ ಏಕೆ ಜಾರಿಗೆ ತರ್ತಾರೆ, ಏನಾಯ್ತು ಅಂತಕ್ಕಂಥದ್ದನ್ನ ಈ ದಿನ ನಾವು ಕಲಿಯೋಣ. ಮೊದಲನೇದಾಗಿರ್ತಕ್ಕಂಥದ್ದು ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಂದು ಜಾರಿಗೊಂಡಂತಹ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡ ಕಾಯ್ದೆಗಳು. ಈಗಾಗಲೇ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಸರ್ಕಾರದ ಒಂದು ಪರವಾನಗಿಯನ್ನು ಪಡೆದುಕೊಂಡು ಅದನ್ನು ಮುಕ್ತವಾಗಿ ಪರವಾನಗಿಯ ಮೂಲಕ ವ್ಯಾಪಾರ ಮಾಡತಕ್ಕಂಥ ಒಂದು ಅಂಶ ಹಾಗೂ ಗವರ್ನರ್ ಜನರಲ್ ಅಂತಕ್ಕಂಥವನು ತನ್ನದೇ ಆಗಿರ್ತಕ್ಕಂತಹ ಪರಮಾಧಿಕಾರವನ್ನು ಪಡೆದುಕೊಂಡು ಆಡಳಿತವನ್ನು ನಡೆಸುವಂತಹ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ದುರಾಡಳಿತ ಹಾಗೂ ವಿರೋಧ ಕಾಯ್ದೆಗಳಿಗಾಗಿ 1857ರಲ್ಲಿ ಭಾರತದಲ್ಲಿ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಆಗುತ್ತೆ. ಬ್ರಿಟಿಷರ ಒಂದು ದುರಾಡಳಿತ ಹಾಗೂ ಭಾರತೀಯರ ಒಂದು ವಿರೋಧವಾಗಿರ್ತಕ್ಕಂಥ ಕಾಯ್ದೆಗಳನ್ನ ಬ್ರಿಟಿಷ್ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಭಾರತದಲ್ಲಿ 1857ರಲ್ಲಿ ದಂಗೆ ಆಗುತ್ತೆ. ಇದರಿಂದ ಕಂಪನಿಯ ಆಡಳಿತ ಅಂತಕ್ಕಂಥದ್ದು ಯಾರ ಒಂದು ಹಸ್ತಾಂತರವಾಯಿತಂದ್ರೆ ಬ್ರಿಟನ್ನಿನ ರಾಣಿಯ ಹಸ್ತಾಂತರ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ತನ್ನ ದುರಾಡಳಿತದಿಂದಾಗಿ ಭಾರತೀಯರ ಒಂದು ವಿರೋಧವಾಗಿರ್ತಕ್ಕಂಥ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದರಿಂದ ಏನಾಗುತ್ತೆ, ಭಾರತದಲ್ಲಿ 1857ರಲ್ಲಿ ಸಿಪಾಯಿ ದಂಗೆ ಅಂತಕ್ಕಂಥದ್ದು ಆಗುತ್ತೆ. ಈ ಅವಧಿಯಲ್ಲಿ ಜಾರಿಗೆ ಬಂದ ಪ್ರಮುಖ ಕಾಯ್ದೆಗಳಂದ್ರೆ 1858ರ ಒಂದು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಏರ್ಪಟ್ಟ ಕಾಯ್ದೆಗಳು, ನೆಕ್ಸ್ಟ್ ಭಾರತ ಸರ್ಕಾರದ ಕಾಯ್ದೆ ಹಾಗೂ ಭಾರತ ಪರಿಷತ್ತಿನ ಕಾಯ್ದೆ, ಭಾರತೀಯ ಪರಿಷತ್ತಿನ ಕಾಯ್ದೆ, ಮತ್ತೊಂದು ಭಾರತೀಯ ಪರಿಷತ್ತಿನ ಕಾಯ್ದೆ, ಭಾರತ ಸರ್ಕಾರದ ಕಾಯ್ದೆ ಮತ್ತು 1935ರ ಭಾರತ ಸರ್ಕಾರದ ಕಾಯ್ದೆಗಳು. ಬ್ರಿಟಿಷರ ಒಂದು ದುರಾಡಳಿತದಿಂದಾಗಿ ಭಾರತೀಯ ವಿರೋಧಿವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಜಾರಿಗೆ ತಂದರಿಂದ ಭಾರತದಲ್ಲಿ 1857ರಲ್ಲಿ ಭಾರತೀಯರಂತಕ್ಕಂಥವರು ಸಿಪಾಯಿ ದಂಗೆ ಅಥವಾ ಮೊದಲ ಸ್ವಾತಂತ್ರ್ಯ ಸಮರ ಅಂತಕ್ಕಂಥದ್ದು ಆಗೋದಕ್ಕೆ ಕಾರಣ ಆಗುತ್ತೆ. ಆ ಒಂದು ಅವಧಿಯಲ್ಲಿ ಜಾರಿ ಬಂದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ನೇರ ಆಡಳಿತವನ್ನ ಇಂಗ್ಲೆಂಡಿನ ರಾಣಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಆ ಒಂದು ಅವಧಿಯಲ್ಲಿ ಜಾರಿಗೊಂಡ ಕಾಯ್ದೆಗಳಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥವು ಎಲ್ಲ ಕಾಯ್ದೆಗಳು. ಮೊದಲನೇದಾಗಿರ್ತಕ್ಕಂಥದ್ದು ಭಾರತದ
ಸರ್ಕಾರ ಕಾಯ್ದೆ. ಇದರ್ಥ ಆಯ್ತಾ? ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಸಂದರ್ಭ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ, ಯಾಕೆ ಹೇಳಿ ಮಕ್ಕಳ, ಯಾಕೆ ಹೇಳಿ? ಈಸ್ಟ್ ಇಂಡಿಯಾ ಕಂಪನಿಯ ಒಂದು ದುರ್ವಾಡಳಿತ. ಎರಡನೇದಾಗಿರ್ತಕ್ಕಂಥದ್ದು ಭಾರತೀಯರ ವಿರುದ್ಧ ಕಾಯ್ದೆಗಳನ್ನ ಮಾಡಿದ್ದರಿಂದ. ಆದ್ದರಿಂದ ಭಾರತೀಯರಂತಕ್ಕಂಥವರು 1857ರಲ್ಲಿ ಸಿಪಾಯಿ ದಂಗೆಯನ್ನ ಸಂಭವಿಸುವ, ಸಿಪಾಯಿ ದಂಗೆ ಆಗುವುದಕ್ಕೆ ಕಾರಣ ಆಗುತ್ತೆ. ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ನೇರವಾಗಿ ಯಾರಿಗೆ ಹಸ್ತಾಂತರ ಮಾಡಲಾಯಿತು? ಇಂಗ್ಲೆಂಡಿನ ರಾಣಿಗೆ ಹಸ್ತಾಂತರವನ್ನ ಮಾಡಲಾಯಿತು. ಈ ಒಂದು ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು ಯಾವುವು? ಮೊದಲನೇದಾಗಿರ್ತಕ್ಕಂಥ ಭಾರತದ ಸರ್ಕಾರದ ಕಾಯ್ದೆ. ಭಾರತದ ಸರ್ಕಾರದ ಕಾಯ್ದೆ. ಭಾರತದ ಸರ್ಕಾರದ ಕಾಯ್ದೆ ಎಷ್ಟರಲ್ಲಿ? 1858ರಲ್ಲಿ ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಈ ಕಾಯ್ದೆ ಪ್ರಕಾರ ಭಾರತದಲ್ಲಿ 1857ರ ಸೈನಿಕ ಮತ್ತು ನಾಗರಿಕ ಕ್ರಾಂತಿ ಹಿನ್ನೆಲೆಯಲ್ಲಿ ಒಂದು ಆಗಿರ್ತಕ್ಕಂತಹ ಸಂದರ್ಭ, ಭಾರತೀಯರಲ್ಲಿ ಸೈನಿಕರ ಒಂದು ವ್ಯವಸ್ಥೆ ಇದೆ. ಸೈನಿಕರಲ್ಲಿ ಯಾವ ರೀತಿ ಅಂದ್ರೆ ಉನ್ನತ ಹುದ್ದೆಗಳು ಮಾತ್ರ ಬ್ರಿಟಿಷರಿಗೆ ಮೀಸಲಾಗಿದ್ದು, ಕೇವಲ ಸುಬೇದಾರ್ ಹುದ್ದೆಗಳು ಮಾತ್ರ ಅಥವಾ ಸೈನಿಕ ಕಾರ್ಮಿಕರಿಗೆ ಮಾತ್ರ ಕೆಲಸವನ್ನ ಭಾರತೀಯರಿಗೆ ನೀಡಲಾಗುತ್ತಿತ್ತು. ಈ ಒಂದು ಸಂದರ್ಭದಲ್ಲಿ ಬ್ರಿಟನ್ ವಿಕ್ಟೋರಿಯಾ ರಾಣಿ ಅಂತಕ್ಕಂಥವರು ನವೆಂಬರ್ 1, 1858ರಲ್ಲಿ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ರಾಣಿ ಘೋಷಣೆ ಹೊರಡಿಸಲಾಯಿತು. ನವೆಂಬರ್ 1, 1858ರಲ್ಲಿ ವಿಕ್ಟೋರಿಯಾ ರಾಣಿ ಅಂತಕ್ಕಂಥದ್ದು ಯಾಕೆ ಘೋಷಣೆಯನ್ನ ಹೊರಡಿಸ್ತಾರೆ ಅಂದ್ರೆ, 1857ರಲ್ಲಿ ಸೈನಿಕ ಮತ್ತು ಒಂದು ನಾಗರಿಕರ ಕ್ರಾಂತಿಯ ಒಂದು ಹಿನ್ನೆಲೆಯಲ್ಲಿ ಭಾರತದಲ್ಲಿ ಸಿಪಾಯಿ ದಂಗೆ ಅಂತ ಆಗಿರುವ ಸಂದರ್ಭದಲ್ಲಿ 1858 ನವೆಂಬರ್ 1ರಲ್ಲಿ ವಿಕ್ಟೋರಿಯಾ ರಾಣಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಆ ಒಂದು ತಮ್ಮ ಆಡಳಿತಾವಧಿಯಲ್ಲಿ ಭಾರತದ ಎಲ್ಲಾ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸಲಾಗುವುದೆಂದು ಘೋಷಿಸಿದರು. ಭಾರತದಲ್ಲಿ ಸೈನಿಕವಾಗಿ ಮತ್ತು ನಾಗರಿಕರ ಒಂದು ಕ್ರಾಂತಿ ಹಿನ್ನೆಲೆಯಲ್ಲಿ ಬ್ರಿಟನ್ನಿನ ರಾಣಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಹೊರಡಿಸ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ, ಆ ಘೋಷಣೆಯಲ್ಲಿ ತಮ್ಮ ಆಡಳಿತ ಅವಧಿಯಲ್ಲಿ ಒಂದು ಭಾರತದ ಒಂದು ಅಭಿವೃದ್ಧಿಯನ್ನ ಪಡಿಸಲಾಗುವ, ಭಾರತದ ಎಲ್ಲಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ಹಾಗೂ ಅವುಗಳ ಸಂಬಂಧಿಸಿದಂತೆ ಕಾಯ್ದೆಗಳು ಅಂತಕ್ಕಂಥದ್ದು ಏನನ್ನ ಹೇಳುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಏನೇನ್ ಮಾಡ್ತಾರೆ ಅಂತಕ್ಕಂಥದ್ದು. ಒಂದನೇದಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿ ಭಾರತೀಯವನ್ನು ರಾಣಿಯರ ಆಡಳಿತಕ್ಕೆ ವರ್ಗಾಯಿಸಲಾಯಿತು. ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದುಗೊಳಿಸಿ ಯಾರಿಗೆ? ಇಂಗ್ಲೆಂಡಿನ ರಾಣಿಯರಿಗೆ ಅಧಿಕಾರವನ್ನ ಏನ್ ಮಾಡಿತು? ವರ್ಗಾಯಿಸಲಾಯಿತು. ಭಾರತದಲ್ಲಿ ಈಗಾಗಲೇ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಬ್ರಿಟನ್ನಿನ ರಾಣಿಯವರಿಗೆ ವರ್ಗಾಯಿಸಲಾಯಿತು. ಇದರ ಒಂದು ಪ್ರಮುಖ ಅಂಶ. ಗವರ್ನರ್ ಜನರಲ್ ಅನ್ನ ಪದನಾಮವನ್ನು ಬದಲಾಯಿಸಿ ವೈಸರಾಯ ಅಂತಕ್ಕಂಥದನ್ನ ಮಾಡಲಾಯಿತು. ಗವರ್ನರ್ ಜನರಲ್ ಅಂತಕ್ಕಂತಹ ಪದನಾಮವನ್ನ ತೆಗೆದು ಏನನ್ನ ಮಾಡ್ತು? ವೈಸರಾಯ ಅಂತಕ್ಕಂಥ ಹೊಸ ನಾಮವನ್ನ ನೀಡಿರ್ತಕ್ಕಂಥದ್ದನ್ನು ನಾವು ತಿಳಿದರು. ಹೀಗಾಗಿ ಮೊಟ್ಟ ಮೊದಲಾಗಿ ಭಾರತದಲ್ಲಿ ಕೊಂಡಂತಹ ನಾಯಕ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು. ನೋಡಿ, 1858ರ ಸಂದರ್ಭದಲ್ಲಿ ಸೈನಿಕ ಮತ್ತು ನಾಗರಿಕರ ಒಂದು ಕ್ರಾಂತಿ ಹಿನ್ನೆಲೆಯಲ್ಲಿ ಅಂದ್ರೆ 1858ರ ದಂಗೆಯ ಒಂದು ಸಂದರ್ಭದಲ್ಲಿ ವಿಕ್ಟೋರಿಯಾ ರಾಣಿ ಅಂತಕ್ಕಂಥವಳು 1858 ನವೆಂಬರ್ 1 ಘೋಷಣೆಯನ್ನು ಹೊರಡಿಸುವುದರ ಮೂಲಕ ಭಾರತದ ಎಲ್ಲಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೀನಿ ಅಂತಕ್ಕಂಥ ಒಂದು
ಮಾತನ್ನ ನೀಡಲಾಯಿತು. ಇದರ ಪ್ರಕಾರ ಅನೇಕ ರೀತಿಯಾಗಿರ್ತಕ್ಕಂತಹ ಕಾಯ್ದೆಗಳಂತಕ್ಕಂಥವು ಅಸ್ತಿತ್ವಕ್ಕೆ ಬರ್ತವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಯಾರಿಗೆ ವರ್ಗಾಯಿಸಲಾಯಿತು? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಬ್ರಿಟನ್ನಿನ ರಾಣಿಗೆ ವರ್ಗಾಯಿಸಲಾಯಿತು. ರಾಣಿಯೇ ಅಂತಕ್ಕಂಥವಳು ಏನ್ ಮಾಡ್ತಾರೆ? ಅಧಿಕಾರ ರಾಣಿಯರಿಗೆ ಅಧಿಕಾರ ಅಂತಕ್ಕಂಥದ್ದು ಹಸ್ತಾಂತರವಾಗುತ್ತೆ. ಈಗಾಗಲೇ ಭಾರತದಲ್ಲಿದ್ದಂತಹ ಗವರ್ನರ್ ಜನರಲ್ ಅಂತಕ್ಕಂತಹ ಒಂದು ಹುದ್ದೆಯನ್ನ ಪದನಾಮವನ್ನ ಏನ್ ಮಾಡ್ತಾರೆ? ಬದಲಾಯಿಸಿ ವೈಸರಾಯ ಅಂತಕ್ಕಂಥ ಒಂದು ಪದನಾಮವನ್ನ ನೀಡಿದರು. ವೈಸರಾಯನಾಗಿ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವನು ಭಾರತದಲ್ಲಿ ಮೊಟ್ಟ ಮೊದಲ ವೈಸರಾಯ ಅಂತಕ್ಕಂಥವನು ಆಗ್ತಾನೆ. ಭಾರತದ ಮೊಟ್ಟ ಮೊದಲ ವೈಸರಾಯ ಅಂತಕ್ಕಂಥ ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ ನೋಡೋಣ, ಸೆಕ್ಯೂರಿಟಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿತು. ಸೆಕ್ಯೂರಿಟಿ ಆಫ್ ಫಾರ್ ಇಂಡಿಯಾ, ಸೆಕ್ರೆಟರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು, ಸೆಕ್ರೆಟರಿ ಆಫ್ ಫಾರ್ ಇಂಡಿಯಾ ಅಂತಕ್ಕಂತಹ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಸೆಕ್ರೆಟರಿ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂತಹ ಒಂದು ಏನ್ ಮಾಡಿತು? ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿ ಬ್ರಿಟಿಷ್ ಅಂತಕ್ಕಂಥವರು ಬ್ರಿಟನ್ನಲ್ಲಿರ್ತಕ್ಕಂತಹ ಮಂತ್ರಿಮಂಡಲದ ಒಂದು ಸದಸ್ಯರಿಗೆ ಇವರು ಭಾರತದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಮಾಡಲಾಯಿತು. ಈಗಾಗಲೇ ಬ್ರಿಟನ್ನಿನ ಮಂತ್ರಿಮಂಡಲದಲ್ಲಿದ್ದಂತಹ ಸದಸ್ಯರಿರ್ತಕ್ಕಂಥವರು ಭಾರತದ ಆಡಳಿತವನ್ನು ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಗಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಹುದ್ದೆ ಇದು ಏನ್ ಮಾಡ್ತಾರೆ? ಆ ಒಂದು ಸ್ಥಾನವನ್ನ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಸೃಷ್ಟಿಯನ್ನ ಮಾಡ್ತಾರೆ. ಒಂದನೇದಾಗಿರ್ತಕ್ಕಂಥದ್ದು ಏನ್ ಮಾಡ್ತಾರೆ? ಗವರ್ನರ್ ಮುಂದೆರತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ರದ್ದು ಮಾಡಿ ಬ್ರಿಟನ್ನಲ್ಲಿರ್ತಕ್ಕಂತಹ ಭಾರತವನ್ನ ರಾಣಿಯರ ಆಡಳಿತಕ್ಕೆ ವರ್ಗಾಯಿಸಲಾಗುತ್ತೆ. ಅದೇ ರೀತಿ ಗವರ್ನರ್ ಜನರಲ್ ಇರತಕ್ಕಂತಹ ಒಂದು ಪದನಾಮವನ್ನು ಬದಲಾಯಿಸಿ ವೈಸರಾಯ ಅಂತಕ್ಕಂಥ ಪದವನ್ನ ಬಳಸಲಾಯಿತು. ಮೂರನೇದಾಗಿರ್ತಕ್ಕಂಥ ನಾವು ನೋಡಿದಾಗ ಮೂರನೇದು ಸೆಕ್ಯೂರಿಟಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂತಹ ಒಂದು ಆ ಸ್ಥಾನವನ್ನ ಸೆಕ್ಯೂರಿಟಿ ಸ್ಟೇಟ್ ಫಾರ್ ಇಂಡಿಯಾ ಒಂದು ಸ್ಥಾನವನ್ನು ಸೃಷ್ಟಿ ಮಾಡುವುದರ ಮೂಲಕ ಇಂಗ್ಲೆಂಡಿನಲ್ಲಿರ್ತಕ್ಕಂತಹ ಮಂತ್ರಿಮಂಡಲ ಅಂತಕ್ಕಂಥದ್ದು ಏನ್ ಮಾಡಬೇಕಾಯಿತು? ಭಾರತದ ಆಡಳಿತ ಜವಾಬ್ದಾರಿಯನ್ನ ನೋಡ್ಕೋಬೇಕಾಯಿತು. ಇವರಿಗೆ ಸಹಾಯ ಮಾಡಲು ಯಾರಿಗೆ? ಸೆಕ್ಯೂರಿಟಿ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಸಹಾಯ ಮಾಡಲು 15 ಜನ ಸದಸ್ಯರುಳ್ಳ ಭಾರತದಲ್ಲಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥ ಅಸ್ತಿತ್ವಕ್ಕೆ ಬರ್ತದೆ. ಕೌನ್ಸಿಲ್ ಆಫ್ ಇಂಡಿಯಾ ಅರ್ಥ ಆಯ್ತಾ ಮಕ್ಕಳ? ಭಾರತದಲ್ಲಿ 1857ರ ಒಂದು ಕ್ರಾಂತಿಯ ಸಂದರ್ಭದಲ್ಲಿ ಅಥವಾ ಕ್ರಾಂತಿ ಸಿಪಾಯಿ ಸೈನಿಕ ಮತ್ತು ಕ್ರಾಂತಿಯ ಹಿನ್ನೆಲೆಯಲ್ಲಿ ಬ್ರಿಟನ್ನಿನ ರಾಣಿ 1858ರಲ್ಲಿ ಒಂದು ನವೆಂಬರ್ 1ರಂದು ಘೋಷಣೆಯನ್ನು ಹೊರಡಿಸುವುದರ ಮೂಲಕ ಭಾರತದಲ್ಲಿರ್ತಕ್ಕಂತಹ ಎಲ್ಲಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದನ್ನು ಸ್ಪಷ್ಟಪಡಿಸಿದರು. ಇದರ ಪ್ರಕಾರ ಈ ಕಾಯ್ದೆಗಳ ಅನ್ವಯ ಭಾರತದಲ್ಲಿ ಏನ್ ಮಾಡಲಾಯಿತು? ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಮಾಡಿ ರಾಣಿಯರ ಆಡಳಿತಕ್ಕೆ ಒಳಪಡಿಸಲಾಯಿತು. ಅಷ್ಟೇ ಅಲ್ಲದೆ ಗವರ್ನರ್ ಜನರಲ್ ಪದನಾಮವನ್ನ ಬದಲಾಯಿಸಿ ವೈಸರಾಯ ಅಂತಕ್ಕಂಥ ಪದನಾಮವನ್ನು ನೀಡಲಾಯಿತು. ಮೊಟ್ಟ ಮೊದಲ ಭಾರತದ ವೈಸರಾಯ ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥವರು. ಅಷ್ಟೇ ಅಲ್ಲದೆ ಭಾರತದ ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದಕ್ಕಾಗಿ ಸೆಕ್ಯೂರಿಟಿ ಸ್ಟೇಟ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸೃಷ್ಟಿ ಮಾಡುವ ಮೂಲಕ ಭಾರತದ ಆಡಳಿತ ಜವಾಬ್ದಾರಿಯನ್ನು ನೋಡಿಕೊಳ್ತಕ್ಕಂಥದ್ದು ಹಾಗೂ ಅವರ ಒಂದು ಸಹಾಯಕ್ಕಾಗಿ 15 ಜನರ ಒಂದು ಸದಸ್ಯರನ್ನ ಒಳಗೊಂಡಂತಹ ಏನನ್ನು ಮಾಡಲಾಯಿತು? ಭಾರತದ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು 1858ರ ಒಂದು ಕಾಯ್ದೆ ಇರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನ ಒಳಗೊಂಡಿತ್ತು. ಅರ್ಥ ಆಯ್ತಾ ಮಕ್ಕಳ? ಸೊ ಈಗ ನಾವು ಎರಡನೇದಾಗಿರ್ತಕ್ಕಂತಹ ಯಾವುದು 1861ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ
ಭಾರತೀಯ ಪರಿಷತ್ ಕಾಯ್ದೆ ಈ ವೇಳೆಗಾಗಲೇ ಏನು 1858ರ ಒಂದು ಕಾಯ್ದೆಯ ಪ್ರಕಾರ ಭಾರತ ಆಡಳಿತ ನೋಡಿಕೊಳ್ತಕ್ಕಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಕ್ಕಂತಹ ಫಾರ್ ಇಂಡಿಯಾ ಅಂತಕ್ಕಂಥ ಕೌನ್ಸಿಲ್ ಮೂಲಕ ಇಂಗ್ಲೆಂಡಿನ ಮಂತ್ರಿಮಂಡಲ ಅಂತಕ್ಕಂಥದ್ದು ಭಾರತದ ಆಡಳಿತವನ್ನು ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ವಹಿಸಿ ಹಾಗೂ ಗವರ್ನರ್ ಜನರಲ್ ಪದನಾಮವನ್ನು ತೆಗೆದುಬಿಟ್ಟು ವೈಸರಾಯ್ ಅಂತಕ್ಕಂಥ ಪದನಾಮವನ್ನು ಸ್ಪಷ್ಟೀಕರಣ ಮಾಡೋದನ್ನ ನಾವು ನೋಡಿದ್ವಿ. ಇದು 1858ರ ನಂತರ ಅಸ್ತಿತ್ವಕ್ಕೆ ಬಂದಂತಹ ಅಂದ್ರೆ 1857ರ ದಂಗೆಯ ನಂತರ ಘಟನೆಯ ನಂತರ ಅಸ್ತಿತ್ವಕ್ಕೆ ಬಂದಂತಹ ಒಂದು ಕಾಯ್ದೆ ಅಂದ್ರೆ 1861. ಈ ಕಾಯ್ದೆ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸುವ ಶಾಸನ ಅಂದ್ರೆ ಕಾನೂನುಗಳನ್ನು ಜಾರಿಗೆ ಬ್ರಿಟಿಷರ ಭಾರತೀಯರು ಬ್ರಿಟಿಷರ ಬಗ್ಗೆ ತಿಳಿದಿರುವ ಒಂದು ಅಭಿಪ್ರಾಯವನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡಲಾಯಿತು. ಇದನ್ನು ಇಂಗ್ಲಿಷ್ನಲ್ಲಿ ಪಾಲಿಸಿ ಆಫ್ ಅಸರೇಷನ್ಸ್ ಅಂತ ಕರೀತಾರೆ. ಅಂದ್ರೆ ಭಾರತದಲ್ಲೇ ಒಂದು ಶಾಸನವನ್ನು ರಚಿಸುವುದಕ್ಕಾಗಿ ಮೊದಲನೇದಾಗಿರ್ತಕ್ಕಂಥದ್ದು 1858ರ ದಂಗೆಯ ನಂತರ ಅಸ್ತಿತ್ವಕ್ಕೆ ಬಂದಂತಹ ಒಂದು ಕಾಯ್ದೆ ಅಂದರೆ ಭಾರತೀಯ ಪರಿಷತ್ತಿನ ಕಾಯ್ದೆ ಅಂತಕ್ಕಂಥದ್ದು. ಶಾಸನ ರೂಪಿಸುವ ಒಂದು ಪ್ರಕ್ರಿಯೆಯಲ್ಲಿ ಒಂದು ಸ್ಥಾನವನ್ನ ಕಲ್ಪಿಸುವ ಅಂದ್ರೆ ಶಾಸನ ಅಂದ್ರೆ ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಭಾರತೀಯರು ಬ್ರಿಟಿಷರ ಬಗೆಗೆ ಹೊಂದಿರತಕ್ಕಂತಹ ಒಂದು ಅಭಿಪ್ರಾಯ ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡುವುದಕ್ಕಾಗಿ ಭಾರತೀಯರ ಬ್ರಿಟಿಷರ ಮೇಲೆ ಹೊಂದಿರತಕ್ಕಂತಹ ಎಲ್ಲ ಅಭಿಪ್ರಾಯ ಹೊಂದಿದ್ದಾರೆ ಮತ್ತು ಭಾರತೀಯರಿಗೆ ಒಂದು ಪ್ರಾತಿನಿಧ್ಯ ನೀಡುವುದಕ್ಕಾಗಿ ಯಾವುದನ್ನ ಜಾರಿಗೆ ತರ್ತಾರೆ, ಪಾಲಿಸಿ ಆಫ್ ಅಸಿಲೇಷನ್ಸ್. ಪಾಲಿಸಿ ಆಫ್ ಅಸಿಲೇಷನ್ ಅಂತಕ್ಕಂತಹ ಒಂದು ಮಂಡಳಿ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರಲಾಯಿತು. 1857ರ ದಂಗೆಯ ನಂತರ ಈ ಒಂದು ಕಾಯ್ದೆ ಅಂತಕ್ಕಂಥ ಅಸ್ತಿತ್ವಕ್ಕೆ ಬಂದಿತ್ತು. ಇದು ಶಾಸನ ರೂಪಿಸುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತೆ. ಅಷ್ಟಲ್ಲದೆ ಭಾರತೀಯರು ಅಂತಕ್ಕಂಥವರು ಬ್ರಿಟಿಷರಿಂದ ಹೊಂದಿರತಕ್ಕಂಥ ಒಂದು ಅಭಿಪ್ರಾಯವನ್ನ ಹಾಗೂ ಭಾರತೀಯರಿಗೆ ಪ್ರಾತಿನಿಧ್ಯವನ್ನ ರೂಪಿಸುವ ದೃಷ್ಟಿಯಿಂದ ಈ ಕಾಯ್ದೆಯನ್ನು ಅಸ್ತಿತ್ವಕ್ಕೆ ತರಲಾಯಿತು. ಅದಕ್ಕಾಗಿ ಪಾಲಿಸಿ ಆಫ್ ಅಸಲೇಷನ್ಸ್ ಅಂತಕ್ಕಂಥದ್ದನ್ನ ನಾವು ಕರಿತೀವಿ. ಈ ಕಾಯ್ದೆಯಲ್ಲಿ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೇನೆಂದರೆ ವೈಸರಾಯ್ ಕೌನ್ಸಿಲ್ಗೆ ಭಾರತೀಯ ಅಧಿಕಾರಿಕ ಸದಸ್ಯರನ್ನ ನಾಮಕರಣ ಮಾಡುತ್ತಾ ಇತ್ತು. ವೈಸರಾಯಿಗೆ ಕೌನ್ಸಿಲ್ ಅಂತಕ್ಕಂತಹ ಕೌನ್ಸಿಲ್ ವೈಸರಾಯಿನ ಕೌನ್ಸಿಲ್ಗೆ ಭಾರತೀಯರನ್ನ ನೇಮಕ ಮಾಡತಕ್ಕಂತಹ ಒಂದು ನಾಮಕರಣ ಮಾಡತಕ್ಕ ಭಾರತ ಅಧಿಕಾರಿಯೇತರ ಸದಸ್ಯರನ್ನು ನಾಮಕರಣ ಮಾಡುವುದರ ಮೂಲಕ ಅಸ್ತಿತ್ವಕ್ಕೆ ಬಂದಿತು. ವೈಸರಾಯನ ಒಂದು ಕೌನ್ಸಿಲಿಗೆ ಭಾರತೀಯರನ್ನ ಅಧಿಕಾರಿಯೇತರಾಗಿರ್ತಕ್ಕಂತಹ ಸದಸ್ಯರ ನಾಮಕರಣ ಮಾಡತಕ್ಕಂಥ ಒಂದು ಸಂದರ್ಭ ಅಸ್ತಿತ್ವವಿತ್ತು. ಈ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನ ಗವರ್ನರ್ ಜನರಲ್ಗೆ ನೀಡಲಾಯಿತು. ಸುಗ್ರೀವಾಜ್ಞೆ ಅಂತಂದ್ರೆ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ರಾಷ್ಟ್ರಪತಿಗಳಂತಕ್ಕಂಥವು ತುರ್ತು ಪರಿಸ್ಥಿತಿಯಲ್ಲಿ ಹೊರಡಿಸುವ ಆಜ್ಞೆಯನ್ನ ನಾವು ಏನಂತ ಕರಿತೀವಿ, ಸುಗ್ರೀವಾಜ್ಞೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅದೇ ರೀತಿ ಬ್ರಿಟನ್ ಸರ್ಕಾರ ಅಂತಕ್ಕಂಥದ್ದು ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನ ಗವರ್ನರ್ ಜನರಲ್ಗೆ ನೀಡಲಾಯಿತು. ಗೊತ್ತಾಯ್ತಾ ಮಕ್ಕಳ, ಇದಕ್ಕೆ ಈ ಕಾಯ್ದೆ ಅಸ್ತಿತ್ವಕ್ಕೆ ಬರ್ತದೆ. ಒಂದು ಘಟನೆ ಏನಪ್ಪಾ ಅಂದ್ರೆ ಇದು 1858ರ ದಂಗೆ ನಂತರ ಅಸ್ತಿತ್ವಕ್ಕೆ ಬಂದಿತ್ತು. ಇದು ಕಾನೂನನ್ನು ರೂಪಿಸುವ ಸಲುವಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಹಾಗೂ ಬ್ರಿಟಿಷರನ್ನೇ ಭಾರತೀಯರು ಬ್ರಿಟಿಷರಿಗೆ ಹೊಂದಿರತಕ್ಕಂತಹ ಒಂದು ಅಭಿಪ್ರಾಯವನ್ನ ಮತ್ತು ಭಾರತೀಯರಿಗೆ ಪ್ರಾತಿನಿಧ್ಯ ನೀಡುವ ಸಲುವಾಗಿ ಈ ಒಂದು ಪರಿಷತ್ತಿನ ಒಂದು ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಈ ಒಂದು ತಿಳಿಯಲು ಭಾರತೀಯರಿಗೆ ಕಂಡುಹಿಡಿಯುವುದಕ್ಕಾಗಿ ಇದನ್ನು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ, ಪಾಲಿಸಿ ಆಫ್ ಅಸಿಲೇಷನ್ಸ್ ಅಂತ ಕರೀತಾರೆ. ವೈಸರಾಯ್ ಅಂತಕ್ಕಂಥ ಕೌನ್ಸಿಲಿಗೆ ಅಧಿಕಾರಿಯೇತರ ಸದಸ್ಯರನ್ನ ಭಾರತೀಯರಿಗೆ ಒಂದು ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು.
ಹಾಗೂ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಯಾರಿಗೆ ನೀಡಲಾಯಿತು? ಗವರ್ನರ್ ಜನರಲ್ಗೆ ನೀಡಲಾಯಿತು. ಹೀಗೆ ಈ ಕಾಯ್ದೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು 4ನೇದಾಗಿರ್ತಕ್ಕಂಥದ್ದು 1892ರ ಭಾರತೀಯ ಪರಿಷತ್ ಕಾಯ್ದೆ. 1861 ಆಯಿತು. 1892ರ ಪರಿಷತ್ತಿನ ಕಾಯ್ದೆ. ಈ ಕಾಯ್ದೆಯು 1861ರ ಕಾಯ್ದೆಯ ಮುಂದುವರೆದ ಭಾಗವಾಗಿರ್ತಕ್ಕಂಥದ್ದು. ಶಾಸನ ಸಭೆಗಳಿಗೆ ಪ್ರಾತಿನಿಧ್ಯ ಮತ್ತಷ್ಟು ಅಂದ್ರೆ ಶಾಸನ ಸಭೆಗಳಿಗೆ ಭಾರತೀಯರನ್ನ ಅಥವಾ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡತಕ್ಕಂಥದ್ದನ್ನ ಮತ್ತಷ್ಟು ವಿಸ್ತರಣೆ ಮಾಡತಕ್ಕಂಥದ್ದು ಹಾಗೂ ಕಾಂಗ್ರೆಸ್ ಸಂಘಟನೆಗೆ ಬ್ರಿಟಿಷ್ ಆಡಳಿತದ ಬಗ್ಗೆ ತಳೆದ ವಿಮರ್ಶಾತ್ಮಕ ನಿಲುವಿನ ನೆಲೆಯಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನೀಡಿಸುವುದಕ್ಕಾಗಿ ಈ ಕಾಯ್ದೆ ಅಂತಕ್ಕಂಥದ್ದು ಹುಟ್ಟಿತು. ಈ ಕಾಯ್ದೆ ಅಂತಕ್ಕಂಥದ್ದು ಕೇಂದ್ರ ಮತ್ತು ಪ್ರಾಂತ್ಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರನ್ನ ಅಧಿಕಾರ ವಹಿಸಿತು. ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯದಲ್ಲಿ ಒಟ್ಟಾರೆಯಾಗಿ ಈ ಒಂದು 1892ರ ಕಾಯ್ದೆ ಅಂತಕ್ಕಂಥದ್ದು ಭಾರತೀಯರಿಗೆ ಒಂದು ಪ್ರಾತಿನಿಧ್ಯವನ್ನ ನೀಡುವ ಉದ್ದೇಶಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂಥದ್ದು. ಶಾಸನ ಸಭೆಯ ಒಂದು ಅಧಿಕಾರವನ್ನ ಹೆಚ್ಚಿಸಿ ಅವುಗಳ ಬಜೆಟ್ ಚರ್ಚಿಸುವ ಅಧಿಕಾರವನ್ನ ನೀಡಲಾಯಿತು. ಶಾಸನ ಸಭೆಗಳಲ್ಲಿ ಸದಸ್ಯರನ್ನು ಹೆಚ್ಚಿಸುವುದರ ಜೊತೆಗೆ ಬಜೆಟ್ ಅನ್ನ ಒಂದು ವರ್ಷದಲ್ಲಿ ಆಯವ್ಯಯ ಖರ್ಚು ವೆಚ್ಚಗಳ ಬಗ್ಗೆ ಅಥವಾ ತೆರಿಗೆಯನ್ನು ವಸೂಲಿ ಮಾಡುವುದರ ಬಗ್ಗೆ ಬಜೆಟ್ ಅನ್ನು ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಅಧಿಕಾರವನ್ನು ನೀಡಲಾಯಿತು. 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯದ ಬಗ್ಗೆ ಸರ್ಕಾರ ಪ್ರಶ್ನಿಸುವ ಹಕ್ಕನ್ನು ಸಹ ನೀಡಲಾಯಿತು. 6 ದಿನಗಳ ಮುಂಚಿತವಾಗಿಯೇ ಮುನ್ಸೂಚನೆ ನೀಡಿ ಸಾರ್ವಜನಿಕರ ಆಸಕ್ತಿ ಅಂತಕ್ಕಂಥದ್ರ ಬಗ್ಗೆ ಸರ್ಕಾರಕ್ಕೆ ಪ್ರಶ್ನಿಸುವ ಹಕ್ಕನ್ನ ಈ ಕಾಯ್ದೆ ಅಂತಕ್ಕಂಥದ್ದು ನೀಡಲಾಯಿತು. ಈ ರೀತಿಯಾಗಿರ್ತಕ್ಕಂಥ ಒಂದು 1800 ಒಟ್ಟಾರೆಯಾಗಿ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯ ಅಂತಕ್ಕಂಥದ್ದು ವಹಿಸುವುದು ಮತ್ತು ಕೇಂದ್ರದಲ್ಲಿ ಪ್ರಾಂತ್ಯಗಳಲ್ಲಿ ಪ್ರಾತಿನಿಧ್ಯ ಅಂತಕ್ಕಂಥದ್ದು ವಹಿಸುವುದರ ಮೂಲಕ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿತು. ಅದೇ ರೀತಿ 1909ರ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಏನಾಗುತ್ತೆ? ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತಾರೆ. ಯಾಕಂದ್ರೆ ಆಗ ಲಾರ್ಡ್ ಮಿಂಟೋ ಅಂತಕ್ಕಂಥವನು ಭಾರತ ವೈಸರಾಯನಾಗಿದ್ದ. ಲಾರ್ಡ್ ಮಿಂಟೋ ಅಂತಕ್ಕಂಥವನು ವೈಸರಾಯ ಹಾಗೂ ಮಾರ್ಲೆ ಅಂತಕ್ಕಂಥವನು ಭಾರತದಲ್ಲಿರ್ತಕ್ಕಂತಹ ಮಿಂಟೋ ಭಾರತ ವೈಸರಾಯ. ಲಾರ್ಡ್ ಮಾರ್ಲೆ ಅಂತಕ್ಕಂಥವನು ಭಾರತ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಹಾಗಾದ್ರೆ ಮಾರ್ಲೆ ಅಂತಕ್ಕಂಥವನು ಏನಾಗಿದ್ದ? ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಕ್ಕಂತಹ ಒಂದು ಕಾರ್ಯವನ್ನು ನಿರ್ವಹಿಸಿದ. ಒಟ್ಟಿಗೆ ಬ್ರಿಟಿಷರು ಭಾರತೀಯರನ್ನು ಹೊಡೆದು ಹಾಡಲು ಈ ಕಾಯ್ದೆಯನ್ನ ಬಳಸಿಕೊಂಡರು. ಒಟ್ಟಾರೆಯಾಗಿ ಈ ಕಾಯ್ದೆ ಅಂತಕ್ಕಂಥ ಯಾಕಿರುತ್ತಿತ್ತು? ಹೊಡೆದು ಹಾಡಲು ಅಂತಂದ್ರೆ ಒಬ್ಬ ರಾಜನು ಅಂತಕ್ಕಂಥದ್ದು ಆಂತರಿಕವಾಗಿ ಒಳಜಗಗಳಲ್ಲಿ ಪ್ರವೇಶ ಮಾಡಿ ಸಂಧಾನ ಅಥವಾ ಯುದ್ಧಗಳನ್ನ ಮಾಡುವುದರ ಮೂಲಕ ಲಾಭವನ್ನು ಪಡೆದುಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದನ್ನ ಏನಂತ ಕರಿತೀವಿ? ಒಡೆದು ಹಾಡುವ ನೀತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಈ ಒಂದು ಸಮರ್ಥವಾಗಿ ಬಳಸಿಕೊಂಡಿರ್ತಕ್ಕಂಥದ್ದು ಈ ಒಂದು ಶಾಸನ ಪರಿಷತ್ನಲ್ಲಿ. ಈ ಕಾಯ್ದೆಯನ್ನ ನಾವೇನಂತ ಕರಿತೀವಿ? ಮಿಂಟೋ ಮಾರ್ಲೆ ಸುಧಾರಣೆಗಳೆಂದು ಕರೆಯುತ್ತೇವೆ. ಮಿಂಟೋ ಅಂತಕ್ಕಂಥನು ಬ್ರಿಟನ್ನ ವೈಸರಾಯ, ಮಾರ್ಲೆ ಅಂತಕ್ಕಂಥನು ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ನ ಕೌನ್ಸಿಲಿ ಅಂತಕ್ಕಂಥವನು ಆಗಿದ್ದ. ಸೊ ಈ ಬ್ರಿಟಿಷರು ಭಾರತೀಯರನ್ನ ಒಡೆದಾಡುವ ಕಾಯ್ದೆಯನ್ನಾಗಿ ಬಳಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು.
ಹೀಗಾದ್ರೆ ಈ ಕಾಯ್ದೆಯ ಪ್ರಮುಖ ಅಂಶಗಳಂದ್ರೆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ ಕೇಂದ್ರ ಸದನ ಸದಸ್ಯರನ್ನ ಇಲ್ಲಿಂದ ಎಷ್ಟು 16ರಿಂದ 60ಕ್ಕೆ ಏರಿಸಲಾಯಿತು. ಏರಿಸಲಾಯಿತು. ಪ್ರಾಂತ್ಯಗಳಲ್ಲಿಯೂ ಶಾಸನ ಸಭೆಗಳ ಸದಸ್ಯರ ಸ್ಥಾನವನ್ನು ಸಹ ಹೆಚ್ಚಲಾಯಿತು. ಕೇಂದ್ರದಲ್ಲಿಯೂ 15ರಿಂದ 60 ಜನ ಸದಸ್ಯರನ್ನು ಹೆಚ್ಚಲಾಯಿತು. ಅದರ ಜೊತೆಗೆ ಪ್ರಾಂತ್ಯಗಳಲ್ಲಿಯೂ ಸದಸ್ಯರ ಸಂಖ್ಯೆಯನ್ನು ಸ್ಥಾನಮಾನಗಳನ್ನು ಹೆಚ್ಚಿಸಲಾಯಿತು. ಮೊದಲ ಬಾರಿಗೆ ಚುನಾವಣೆಗಳ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನ ನೀಡಲಾಯಿತು. ನೋಡಿ, ಒಂದನೇದು ಆಗಿರ್ತಕ್ಕಂಥದ್ದು ಕೇಂದ್ರ ಸದನ ಸದಸ್ಯರನ್ನ ಎಷ್ಟು 16ರಿಂದ 60ಕ್ಕೆ ಏರಿಸಲಾಯಿತು. ಅದೇ ರೀತಿ ಆ ಒಂದು ಪ್ರಾಂತ್ಯಗಳಲ್ಲಿಯೂ ಸಹ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಹಾಗೂ ಮತ್ತು ಚುನಾವಣೆಗಳ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗುವುದನ್ನು ಅವಕಾಶ ಮಾಡಲಾಯಿತು. ನೆಕ್ಸ್ಟ್ 4ನೇದಾಗಿರ್ತಕ್ಕಂಥದ್ದು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ತರಲಾಯಿತು. ನೋಡಿ, ಈ ಒಂದು ಕಾಯ್ದೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಪ್ರಾಂತೀಯ ಸದಸ್ಯಗಳ ಸದಸ್ಯರನ್ನ ಹೆಚ್ಚಿಸಲಾಯಿತು. ಕೇಂದ್ರ ಸದಸ್ಯರ ಒಂದು ಪ್ರಾತಿನಿಧ್ಯವನ್ನು ಮಾಡುವುದಕ್ಕಾಗಿ 16ರಿಂದ 60ಕ್ಕೆ ಏರಿಸಲಾಯಿತು. ಹಾಗೂ ಶಾಸನ ಸಭೆಗಳಿಗೆ ಆಯ್ಕೆಯಾಗುವುದಕ್ಕೆ ಚುನಾವಣೆಗಳನ್ನು ವ್ಯವಸ್ಥೆ ಅದಕ್ಕೆ ತರಲಾಯಿತು. ಅಷ್ಟೇ ಅಲ್ಲದೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಹಾಗೂ ಪ್ರತ್ಯೇಕ ಮತಗಟ್ಟೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆಯನ್ನ ನಾವು ಏನಂತ ಕರಿತೀವಿ, 1909ರ ಭಾರತೀಯ ಪರಿಷತ್ತಿನ ಕಾಯ್ದೆ ಅಂತ ಹೇಳ್ಬಿಟ್ಟು ಕರಿತೀವಿ. ಭಾರತೀಯ ಪರಿಷತ್ತಿನ ಕಾಯ್ದೆ ಅಂತಕ್ಕಂಥದ್ದು ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆ ಎಂದು ಕರೆಯುತ್ತೇವೆ. ಯಾಕಂದ್ರೆ ಮಿಂಟೋ ಅಂತಕ್ಕಂಥವನು ಬ್ರಿಟನ್ನಿನ ವೈಸರಾಯ. ಮಾರ್ಲೆ ಅಂತಕ್ಕಂಥವನು ಏನಾಗಿದ್ದ, ಭಾರತ ಸೆಕ್ರೆಟರಿ ಆಫ್ ಸ್ಟೇಟ್. ಈ ಕಾಯ್ದೆ ಅಂತಕ್ಕಂಥದ್ದು ಅಂಶಗಳೇನೆಂದ್ರೆ ಕೇಂದ್ರ ಸದನ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಏರಿಸಲಾಯಿತು. ಹಾಗೆ ಪ್ರಾಂತೀಯ ಸದನ ಸದಸ್ಯರ ಸಂಖ್ಯೆಯನ್ನು ಸಹ ಹೆಚ್ಚಿಸಲಾಯಿತು. ಹಾಗೂ ಈ ಒಂದು ಶಾಸನ ಸಭೆಗಳಿಗೆ ಆಯ್ಕೆಯಾದರೆ ಚುನಾವಣೆಗೆ ಅವಕಾಶವನ್ನ ಮಾಡಲಾಯಿತು. ಅಷ್ಟೇ ಅಲ್ಲದೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ಮತಗಟ್ಟೆ ಕ್ಷೇತ್ರವನ್ನ ಪ್ರಾತಿನಿಧ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಈ ಶಾಸನದ ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರ್ತಕ್ಕಂಥ ನಾವು ಕಾಣಬಹುದು. ಇದಾದ ನಂತರ ನಾವು ನೋಡ್ತಕ್ಕಂಥದ್ದು 1919ರ ಭಾರತೀಯ ಪರಿಷತ್ತಿನ ಕಾಯ್ದೆ ಅಂತಕ್ಕಂಥದ್ದು ಏನನ್ನು ಹೇಳ್ತಕ್ಕಂಥದ್ದನ್ನ ನೋಡೋಣ. ಭಾರತೀಯ ಪರಿಷತ್ ಕಾಯ್ದೆ ಅಂತ ಈ ಕಾಯ್ದೆಯನ್ನ ಮಾಂಟೆಗೊ ಚೇಮ್ಸ್ಬರ್ಗ್ ಒಂದು ಸುಧಾರಣಾ ಕಾಯ್ದೆ ಎಂದು ಕರೀತಾರೆ. ಮಾಂಟೆಗೊ ಚೇಮ್ಸ್ಬರ್ಗ್ ಸುಧಾರಣೆ ಅಂತ ಕರೀತಾರೆ. ಅದನ್ನೇನಂತ ಕರೀತಿದ್ರು, 1900 ಮಿಂಟೋ ಸುಧಾರಣೆ ಅಂತ ಕರೀತಿದ್ರು. ಇದನ್ನ ಮಾಂಟೆಗೊ ಸುಧಾರಣಾ ಒಂದು ಕಾಯ್ದೆ ಅಥವಾ ಸುಧಾರಣಾ ಒಂದು ಕಾಯ್ದೆ ಅಂತ ಹೇಳ್ಬಿಟ್ಟು ಕರೆಯೋರು. ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಭಾರತೀಯರನ್ನ ಯುದ್ಧದಲ್ಲಿ ಬ್ರಿಟಿಷರು ಪರವಾಗಿ ಭಾಗವಹಿಸುವ ಪ್ರೇರೇಪಣೆಯಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. 1914ರಿಂದ 18ರವರೆಗೆ ವಿಶ್ವದ ಅತಿ ದೊಡ್ಡ ಮಹಾಯುದ್ಧ ಆಗಿರ್ತಕ್ಕಂಥ ಮೊದಲನೇ ಮಹಾಯುದ್ಧಕ್ಕೆ ಭಾರತೀಯರನ್ನ ಬಳಸಿಕೊಳ್ಳುವುದಕ್ಕಾಗಿ ಬ್ರಿಟಿಷರು ಜಾರಿಗೆ ತಂದಂತ ಒಂದು ಕಾಯ್ದೆಯನ್ನೇ ನಾವು ಮಾಂಟೆಗೊ ಚೇಮ್ಸ್ಬರ್ಗ್ ಸುಧಾರಣೆ ಅಂತ ಹೇಳ್ಬಿಟ್ಟು ಕರೀತೀವಿ. ಈ ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾಂಟೆಗೊ ಅವರು ಬ್ರಿಟನ್ ಸಂಸತ್ತಿನಲ್ಲಿ 20/8/1917ರಲ್ಲಿ ಮಾಡಿದ ಘೋಷಣೆಯಲ್ಲಿ ಈ ಕಾಯ್ದೆ ರೂಪುಗೊಳ್ಳುತ್ತದೆ. ಮಾಂಟೆಗೊ ಅಂತಕ್ಕಂಥವನು ಭಾರತೀಯ ಸೆಕ್ರೆಟರಿ ಆಫ್ ಸ್ಟೇಟ್ ನ ಒಂದು ಸದಸ್ಯ. ಭಾರತೀಯ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಕ್ಕಂಥ ಸ್ಟೇಟ್ ನ ಒಬ್ಬ ಸದಸ್ಯ ಯಾರು, ಮಾಂಟೆಗೊ. ಇವನು ಏನ್ ಮಾಡ್ತಾನೆ, 20
1917 ಬ್ರಿಟನ್ನಿನ ಸರ್ಕಾರದೊಂದಿಗೆ ಸೇರಿಕೊಂಡು ಏನ್ ಮಾಡ್ತಾನೆ ಅಂತಕ್ಕಂಥದ್ದು, ಬ್ರಿಟನ್ನ ಸಂಸತ್ತಿನಲ್ಲಿ ಮಾಡಿರ್ತಕ್ಕಂತಹ ಘೋಷಣೆ ಮೇಲೆ ಈ ಕಾಯ್ದೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಈ ಒಂದು ಕಾಯ್ದೆ ಅಂತಕ್ಕಂಥದ್ದು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದರು. ಮಾಂಟೆಗ್ ಏನಂತಾನೆ, ಭಾರತೀಯರಿಗೆ ಹಂತ ಹಂತವಾಗಿ ಒಂದು ಸರ್ಕಾರವನ್ನ ಜವಾಬ್ದಾರಿತವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡುವುದಾಗಿ ಒಂದು ಘೋಷಣೆಯನ್ನ ಮಾಡಿದೆ. ಅದಕ್ಕಾಗಿ ನಾವು ಸಹಿಯನ್ನ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಮಾಂಟೆಗ್ ಅಂತಕ್ಕಂಥವನು ಹೇಳ್ತಾನೆ. ಹಾಗೂ ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥ ಚೇಮ್ಸ್ ಬರ್ಡ್ ಅಂತಕ್ಕಂಥವನು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸಿದರು. ಪರಿಣಾಮವಾಗಿ 1919ರಲ್ಲಿ ಭಾರತೀಯ ಪಕ್ಷ ಅದಕ್ಕೆ ಈ ಮಾಂಟೆಗ್ ಅಂತಕ್ಕಂಥವನು ಇವನೇನ್ ಮಾಡ್ತಾನೆ, ಸಹಿಯನ್ನ ಹಾಕಿ ಭಾರತೀಯರಿಗೆ ಸ್ವತಂತ್ರವನ್ನ ನೀಡುವುದಾಗಿ ಸಂಪೂರ್ಣವಾಗಿ ಜವಾಬ್ದಾರಿತವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡಿರ್ತಕ್ಕಂಥ ಮಾತನ್ನ ಹೇಳಿದ ಸಂದರ್ಭದಲ್ಲಿ ಬ್ರಿಟನ್ನ ಸಂಸತ್ತು ಚೇಮ್ಸ್ ಬರ್ಡ್ ಅಂತಕ್ಕಂಥ ಧ್ವನಿಗೂಡಿಸುವುದರ ಮೂಲಕ ಈ ಕಾಯ್ದೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಈ ಕಾಯ್ದೆ ಅಂತಕ್ಕಂಥದ್ದು ಅರ್ಥ ಆಗ್ತಿದೆಯಾ? ಮಾಂಟೆಗ್ ಚೇಮ್ಸ್ ಬರ್ಡ್ ಸುಧಾರಣೆ ಅಂತ ಹೇಳ್ಬಿಟ್ಟು ಕರೀತಾರೆ. ಮೊದಲನೇ ಮಹಾಯುದ್ಧದಲ್ಲಿ ಭಾರತೀಯರನ್ನು ಬಳಸಿಕೊಳ್ಳುವುದಕ್ಕಾಗಿ ಈ ಕಾಯ್ದೆಯನ್ನ ಅಸ್ತಿತ್ವಕ್ಕೆ ತರಲಾಯಿತು ಅಂತಕ್ಕಂಥ ಮಾತನ್ನ ಹೇಳಲಾಯಿತು. ಅದರ ಜೊತೆಗೆ ಮಾಂಟೆಗ್ ಅಂತಕ್ಕಂಥನು ಭಾರತೀಯ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತಕ್ಕಂಥ ಸದಸ್ಯನಾಗಿದ್ದು ಬ್ರಿಟನ್ ಸಂಸತ್ತಿನಲ್ಲಿ 28/1917 ಸಹಿಯನ್ನು ಹಾಕುವುದರ ಮೂಲಕ ಈ ಸುಧಾರಣೆಯನ್ನ ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ ಈ ಸುಧಾರಣೆಯಿಂದ ನಮಗೇನಾಗುತ್ತೆ, ಭಾರತೀಯರಿಗೆ ಏನ್ ಮಾಡುತ್ತೆ, ಜವಾಬ್ದಾರಿತವಾಗಿರ್ತಕ್ಕಂಥ ಸರ್ಕಾರವನ್ನ ನೀಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದು ಬ್ರಿಟನ್ ಸರ್ಕಾರದ ಒಂದು ಗುರಿ ಅಂತಕ್ಕಂಥ ಮಾತನ್ನ ಹೇಳ್ದ. ಅದರ ಜೊತೆಯಲ್ಲಿ ಚೇಮ್ಸ್ ಬರ್ಡ್ ಅಂತಕ್ಕಂಥವನು ಬ್ರಿಟನ್ನಿನ ವೈಸ್ರಾಯ್ ಆಗಿರ್ತಕ್ಕಂತಹ ಭಾರತದಲ್ಲಿ ಬ್ರಿಟನ್ ವೈಸ್ರಾಯ್ ಆಗಿರ್ತಕ್ಕಂಥವನು ಇವನೇನ್ ಮಾಡ್ತಾನೆ, ಅದಕ್ಕೆ ಧ್ವನಿಯನ್ನ ಕೂಡಿಸ್ತಾನೆ. 1900 ಈ ಧ್ವನಿಗೂಡಿಸುವುದರ ಮೂಲಕ 1919ರಲ್ಲಿ ಭಾರತ ಪರಿಷತ್ ಕಾಯ್ದೆ ಅಂತಕ್ಕಂಥ ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದ್ರೆ ಈ ಒಂದು ಈ ಕಾಯ್ದೆ ಅಂತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳಂತಕ್ಕಂದ್ರೆ ಕೇಂದ್ರದಲ್ಲಿ ಶಾಸಕಾಂಗವನ್ನ ತರ್ತಾರೆ. ಕೇಂದ್ರದಲ್ಲಿ ಸದನ ಶಾಸಕಾಂಗ, ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನ ಜಾರಿಗೆ ತರಬೇಕು ಮಾಡ್ತಾರೆ. ಅವುಗಳಲ್ಲಿ ಶಾಸಕಾಂಗ ಸಭೆ ಒಂದನೇದು ಶಾಸಕಾಂಗ ಸಭೆ, ಎರಡನೇದು ರಾಜ್ಯಗಳ ಪರಿಷತ್ತು, ಇದನ್ನ ಮೇಲ್ಮನೆ ಅಂತ ಕರೆದರೆ ಇದನ್ನ ಕೆಳಮನೆ ಅಂತ ಕರೀತಾರೆ. ರಾಜ್ಯಗಳ ಪರಿಷತ್ನ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಮಾಡಲಾಯಿತು. ಹಾಗೂ ಪ್ರಾಂತ್ಯಗಳಲ್ಲೂ ಸಹ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ನೀಡಿತು. ಭಾರತದಲ್ಲಿ ಒಬ್ಬ ಹೈಕಮಿಷನರ್ ಅನ್ನ ನೇಮಕ ಮಾಡಲಾಯಿತು. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನು ಜಾರಿಗೆ ತಂದು ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಮೇಲ್ಮನೆ ಆಗಿರ್ತಕ್ಕಂಥದ್ದು ಶಾಸಕಾಂಗ ಸಭೆ, ಕೆಳಮನೆ ಆಗಿರ್ತಕ್ಕಂಥದ್ದು ರಾಜ್ಯಗಳ ಪರಿಷತ್ತು ಅಂತಕ್ಕಂಥದ್ದನ್ನ ಜಾರಿಗೆ ತರುವುದರ ಮೂಲಕ ಪ್ರಾಂತ್ಯಗಳಲ್ಲಿ ಕೇಂದ್ರದಲ್ಲಿ ಯಾವ ರೀತಿ ದ್ವಿಸದನ ಶಾಸಕಾಂಗ ಇತ್ತು ಅದೇ ರೀತಿ ಪ್ರಾಂತ್ಯಗಳಲ್ಲಿಯೂ ಸಹ ದ್ವಿಸದನ ಶಾಸಕಾಂಗ ಜಾರಿಗೆ ತರಲಾಯಿತು. ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನು ಸಹ ನೇಮಕ ಮಾಡಲಾಯಿತು. ಅದರ ಜೊತೆಗೆ ಸ್ವಯಂ ಆಡಳಿತಗಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೂ ಭರವಸೆಯನ್ನ ನೀಡಲಾಯಿತು. ಸ್ವಯಂ ಸಂಸ್ಥೆಗಳ ಅಭಿವೃದ್ಧಿಗೂ ಸಹ ಅವಕಾಶವನ್ನು ನೀಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿತು. ಆನಂತರ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಸಹ ಬೇರೆ ಬೇರೆ ಮಾಡಾಯ್ತು. ಕೇಂದ್ರದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಬಜೆಟ್ ಅನ್ನ ಮಾಡಬೇಕು. ಹಾಗೂ 1890ರಲ್ಲಿ ಬಜೆಟ್ ಅನ್ನ ಮಂಡಿಸುವುದನ್ನು ಅವಕಾಶ ಮಾಡಿತು. ಆದರೆ ಈ ಒಂದು ಶಾಸನದಲ್ಲಿ ಪ್ರಾಂತ್ಯಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡಿಸಬಹುದು ಮತ್ತು ಕೇಂದ್ರಗಳು ತಮ್ಮದೇ ಆಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡಿಸಬಹುದು. ಪ್ರತ್ಯೇಕ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಮುಸ್ಲಿಮರಿಗಾಗಿ, ಸಿಖ್ಖರಿಗಾಗಿ, ಆಂಗ್ಲೋ ಭಾರತೀಯರಿಗಾಗಿ ಮತ್ತು ಯುರೋಪ್ನರಿಗೂ ಸಹ ವಿಸ್ತರಣೆಯನ್ನ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿತು. ಹೀಗೆ 1919ರ ಮಾಂಟೆಗ್ ಸುಧಾರಣೆ ಅಂತಕ್ಕಂಥದ್ದು ಭಾರತದಲ್ಲಿ
ದ್ವಿಸದನ ಶಾಸಕಾಂಗಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವುದರ ಮೂಲಕ ಮತ್ತು ಕೇಂದ್ರದಲ್ಲಿ ಬಜೆಟ್ ಅನ್ನು ಮಂಡಿಸೋದು, ರಾಜ್ಯದಲ್ಲಿ ಬಜೆಟ್ ಅನ್ನು ಮಂಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಭಾರತೀಯರ ಒಬ್ಬ ಹೈಕಮಿಷನರ್ ಅನ್ನು ನೇಮಕ ಮಾಡುವುದು ಅಷ್ಟೇ ಅಲ್ಲದೆ ಭಾರತೀಯ ಸ್ವಯಂ ಆಡಳಿತಗಳ ಒಂದು ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಟ್ಟದಲ್ಲದೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಯಿತು. ಮುಸ್ಲಿಮರಿಗಾಗಿ, ಸಿಖ್ಖರಿಗಾಗಿ, ಆಂಗ್ಲೋ ಇಂಡಿಯನ್ನರಿಗಾಗಿ ಮತ್ತು ಯುರೋಪಿಯನ್ನರಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಮತಗಟ್ಟೆ ಕ್ಷೇತ್ರಗಳನ್ನು ಮಾಡಲಾಯಿತು. ಈ ರೀತಿಯಾಗಿರ್ತಕ್ಕಂತಹ ಭಾರತ ಪರಿಷತ್ತಿನ ಕಾಯ್ದೆ ಇರ್ತಕ್ಕಂಥದ್ದು ಅಸ್ತಿತ್ವಕ್ಕೆ ಬರಲಾಯಿತು. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು 1935ರ ಒಂದು ಶಾಸನ, ಭಾರತದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಮೈಲುಗಲ್ಲಿರ್ತಕ್ಕಂಥದನ್ನ 35ರ ಭಾರತೀಯ ಸರ್ಕಾರದ ಶಾಸನ, ಭಾರತದ ಸರ್ಕಾರದ ಕಾಯ್ದೆ. ಭಾರತದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಒಂದು ಶಾಸನ ಅಂತ ಹೇಳ್ಬೋದು. ಭಾರತದ ಒಂದು ಸಂವಿಧಾನದ ರಚನೆಗೆ ಅವಕಾಶವನ್ನು ನೀಡಿ ಹಾಗೂ ಈ ಕಾಯ್ದೆಯನ್ನು ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅಂತಕ್ಕಂಥವರು ತಮ್ಮ ಅಧ್ಯಕ್ಷತೆಯಲ್ಲಿ ತಯಾರಾದ 1928ರ ವರದಿಯಂತೆ ಬಹುತೇಕ ಸಂವಿಧಾನದ ಬಹುತೇಕ ಅಂಶಗಳಿರ್ತಕ್ಕಂಥದ್ದು ಈ ಕಾಯ್ದೆ ಆಧರಿಸಿ ರಚಿಸಲಾಗಿರ್ತಕ್ಕಂತಹ ಒಂದು ಕಾಯ್ದೆಯಾಗಿದ್ದು ಸಂವಿಧಾನ ರಚನೆಗೆ ಪ್ರಮುಖವಾಗಿರ್ತಕ್ಕಂತಹ ಕಾಯ್ದೆಯಾಗಿರ್ತಕ್ಕಂಥದ್ದು 1935ರ ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಅಷ್ಟೇ ಅಲ್ಲದೆ ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಗೆ ಅನ್ವಯವಾಗದೆ ದೇಶಿ ಸಂಸ್ಥಾನಗಳೆಂಬ ಅಂಶಗಳನ್ನು ಒಳಗೊಂಡಿದೆ. ಈ ಕಾಯ್ದೆಯ ಒಂದು ಪ್ರಮುಖ ಅಂಶಗಳಂತಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು, ಆಶ್ರಿತ ರಾಜ್ಯಗಳ ಅಖಿಲ ಭಾರತ ಒಕ್ಕೂಟವನ್ನು ರಚಿಸುವುದಕ್ಕೆ ಅವಕಾಶವನ್ನು ನೀಡಿತು. ಅಖಿಲ ಭಾರತ ಒಕ್ಕೂಟ ಅಂದ್ರೆ ಒಂದು ದೇಶೀಯ ಸಂಸ್ಥಾನಗಳು ಅಂತಕ್ಕಂಥವು. ಅದೇ ರೀತಿ ಒಂದು ಬ್ರಿಟಿಷ್ ಪ್ರಾಂತ್ಯಗಳು, ಮೂರನೇದಾಗಿರ್ತಕ್ಕಂಥ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಒಂದು ಅಖಿಲ ಭಾರತ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಕೇಂದ್ರದಲ್ಲಿ ಸರ್ಕಾರವನ್ನ ಸ್ಥಾಪಿಸಲಾಯಿತು. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತದೆ. ದ್ವಿಸದನ ಶಾಸಕಾಂಗ, ಮೂರನೇದಾಗಿರ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ 1935ರಲ್ಲಿ. ಅಷ್ಟೇ ಅಲ್ಲದೆ ಪ್ರಾಂತ್ಯಗಳಲ್ಲಿ ಈಗಾಗಲೇ 1909ರಲ್ಲಿ ನೀಡಿರತಕ್ಕಂತಹ ದ್ವಿಸದನ ಸರ್ಕಾರವನ್ನ ಏನ್ ಮಾಡಲಾಯಿತು, ಈ ಒಂದು ಕಾಯ್ದೆಯಲ್ಲಿ ಮೊಟಕುಗೊಳಿಸಿ ರದ್ದುಪಡಿಸಲಾಯಿತು. ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಲಾಯಿತು. ಭಾರತದಲ್ಲಿ ಫೆಡರಲ್ ಕೋರ್ಟ್ಗೆ ಅವಕಾಶವನ್ನ ನೀಡಲಾಯಿತು. ಫೆಡರಲ್ ಕೋರ್ಟ್ಗೆ ಅವಕಾಶ, ಫೆಡರಲ್ ಕೋರ್ಟ್ಗೆ ಒಂದು ಅವಕಾಶವನ್ನ ನೀಡಲಾಯಿತು. ಭಾರತದ ಸಂವಿಧಾನ ಬೆಳವಣಿಗೆ ಚರಿತ್ರೆಯನ್ನು ಗುರುತಿಸುವ ವಿವಿಧ ಕಾಲಘಟ್ಟಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಘಟ್ಟ ಅಂತಕ್ಕಂಥದ್ದನ್ನ ನಾವು ಹೇಳಬಹುದು. ಈ ರೀತಿಯಾಗಿರ್ತಕ್ಕಂತಹ ಒಂದು ಶಾಸನ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂತು. ಒಟ್ಟಾರೆಯಾಗಿ ಭಾರತೀಯ ದೇಶೀಯ ಸಂಸ್ಥಾನಗಳು, ಬ್ರಿಟಿಷರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥಾನಗಳು ಹಾಗೂ ನಾವು ನೋಡ್ತಕ್ಕಂಥದ್ದು ಆಶ್ರಿತ ರಾಜ್ಯಗಳ ಅಖಿಲ ಭಾರತದ ಒಕ್ಕೂಟ, ದ್ವಿಸದನ ಶಾಸಕಾಂಗ ಮತ್ತು ರಿಸರ್ವ್ ಬ್ಯಾಂಕ್ ಮತ್ತು ಫೆಡರಲ್ ಕೋರ್ಟ್ಗಳನ್ನು ರಚಿಸುವುದರ ಮೂಲಕ ಭಾರತದ ಸಂವಿಧಾನ ರಚಿಸುವುದಕ್ಕೆ ಒಂದು ಮೂಲ ನೆಲೆಯಾಗಿ ಕಂಡಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಸಾಮಾನ್ಯವಾಗಿ ಈ ಒಂದು ಕಾಯ್ದೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹುಟ್ಟು ಮತ್ತು ಬೆಳವಣಿಗೆಗೆ ಅವಕಾಶವನ್ನು ಮಾಡಿರ್ತಕ್ಕಂತಹ ಒಂದು ಕಾಯ್ದೆ ಅಂದ್ರೆ 1900 ಭಾರತ ಸರ್ಕಾರದ ಒಂದು ಕಾಯ್ದೆ ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾಯ್ದೆ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನ ಪಡೆಯುವುದರಲ್ಲಿ ಅತ್ಯಂತ ಯಶಸ್ವಿ ಕಾರಣವಾಗಿರ್ತಕ್ಕಂಥ ನಾವು ನೋಡ್ತಕ್ಕಂಥ ಫೆಡರಲ್ ಕೋರ್ಟ್ ಆಗಿರ್ಬೋದು ಅಥವಾ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಹಾಗೂ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಅಂತಕ್ಕಂಥದ್ದು, ಪ್ರಾಂತ್ಯಗಳಲ್ಲಿ ಸಹ ದ್ವಿಸದನ ಶಾಸಕಾಂಗವನ್ನು ರದ್ದುಪಡಿಸಿ ಅವುಗಳಲ್ಲಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಿರ್ತಕ್ಕಂಥ ಒಂದು ಶಾಸನ ಅಂದ್ರೆ ಯಾವುದು, ಅಖಿಲ ಒಂದು 1935ರ ಭಾರತ ಸರ್ಕಾರದ ಒಂದು ಕಾಯ್ದೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಭಾರತದಲ್ಲಿ ಬ್ರಿಟಿಷರಂತಕ್ಕಂಥವರು ತಮ್ಮದೇ ಆಡಳಿತ ವ್ಯವಸ್ಥೆಯಲ್ಲಿ ನೀಡಿರ್ತಕ್ಕಂತಹ ಪರಿಣಾಮಗಳಂದ್ರೆ ಮೊಟ್ಟ ಮೊದಲದಾಗಿರ್ತಕ್ಕಂಥದ್ದು ಸಿವಿಲ್ ನಾಗರಿಕ ಸೇವೆಗಳು ಆಡಳಿತದಲ್ಲಿ, ಅದೇ ರೀತಿ ಒಂದು ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನಿಕ ವ್ಯವಸ್ಥೆಯನ್ನು ನೋಡಿದ್ವಿ.
ಅದೇ ರೀತಿ ಕಂದಾಯ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಕಾಯಂಭೂತ ಜಮೀನ್ದಾರ್ ಪದ್ಧತಿ ಮತ್ತು ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿಯನ್ನು ಅಸ್ತಿತ್ವಕ್ಕೆ ತರಲಾಯಿತು. ಹಾಗೂ ಸಂವಿಧಾನಗಳಲ್ಲಿ ರೆಗ್ಯುಲೇಟ್ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಚಾರ್ಟರ್ ಕಾಯ್ದೆಗಳು 1813 ಕಾಯ್ದೆ, 1853 ಒಂದು ಕಾಯ್ದೆಗಳು, ಅದರ ಜೊತೆಯಲ್ಲಿ ಒಂದೊಂದೇ ಹಂತವಾಗಿ ಬೆಳತಕ್ಕಂಥ 1857 ನಂತರ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತಕ್ಕಂತಹ ಒಂದು ಕಾಯ್ದೆಗಳು 1858 ಇದು ಭಾರತ ಸರ್ಕಾರದ ಕಾಯ್ದೆ 1857 ಬ್ರಿಟನ್ ರಾಣಿಯರ ಅಧಿಕಾರ ತೆಗೆದು. ನೆಕ್ಸ್ಟ್ 1861 ಭಾರತ ಪರಿಷತ್ತಿನ ಕಾಯ್ದೆ, 1892 ಭಾರತೀಯ ಪರಿಷತ್ತಿನ ಕಾಯ್ದೆ, 1909 ಮತ್ತು ಭಾರತ ಸರ್ಕಾರ 1919 ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಮತ್ತು ಮಿಂಟೋ ಕಾಂಗ್ರೆಸ್ ಸುಧಾರಣೆ, ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಹಾಗೂ 1935 ಭಾರತ ಸರ್ಕಾರದ. ಒಟ್ಟಾರೆಯಾಗಿ ಭಾರತದಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ಮಾಡಿಕೊಳ್ತಾ ಒಂದು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಈಗಲೂ ಸಹ ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಬ್ರಿಟಿಷರ ಸ್ಥಾಪನೆ, ಒಂದು ಫೆಡರಲ್ ಕೋರ್ಟ್, ನೆಕ್ಸ್ಟ್ ಬ್ರಿಟಿಷರು ಏನು ನಮ್ಗೆ ಹಾಕಿಕೊಂಡಿರ್ತಕ್ಕಂಥ ತಳಹದಿ, ಸಂವಿಧಾನಕ್ಕೆ ತಳಹದಿಯನ್ನು ಹಾಕಿಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ವಿ. ಇಷ್ಟು ಮಕ್ಕಳ ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ 1858ರ ಒಂದು ಪ್ರಮುಖ ಅಂಶಗಳನ್ನ, ಕಾಯ್ದೆಯ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡಿ. ಹಾಗೆಯೇ ಮಾಂಟೆಗೊ ಚೆಲ್ಮ್ಸ್ಫೋರ್ಡ್ ಸುಧಾರಣೆ ಅಂತಕ್ಕಂಥದ್ದು ಪ್ರಮುಖವಾದದ್ದು ಏಕೆ ಚರ್ಚಿಸಿ. 1935 ಭಾರತ ಸರ್ಕಾರದ ಕಾಯ್ದೆ ಅಂತಕ್ಕಂಥದ್ದು ಭಾರತದಲ್ಲಿ ಒಂದು ಸಂವಿಧಾನದ ಒಂದು ಬುನಾದಿ ಸಮರ್ಥಿಸಿ, ಇವುಗಳನ್ನ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳನ್ನು ಉತ್ತರ ಬರೆಯಿರಿ. ನಮಸ್ಕಾರ ಮಕ್ಕಳೇ, ಈ ದಿನಕ್ಕೆ ಈ ಪಾಠ ಮುಗಿಯಿತು.